ಎಷ್ಟೋ ಜನ ಅಜೀರ್ಣ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಅವರೆಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಆಲ್ ಸೆಲೆಕ್ಟ್ ಮಾಡಿ. ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಇರುತ್ತೆ. ಈ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯೊಳಗೆ ಆ್ಯಸಿಡ್ ಪ್ರಮಾಣ ಜಾಸ್ತಿಯಾಗಿ ಇದು ಇಂಡೈಜೆಷನ್ ಆಗುತ್ತೆ. ಎಷ್ಟೋ ಜನಕ್ಕೆ ಊಟಕ್ಕಿಂತ ಮುಂಚೆ ಮತ್ತು ಊಟ ಆದಮೇಲೆ ತುಂಬ ನೀರು ಕುಡಿಯುವಂಥ ಅಭ್ಯಾಸ ಇರುತ್ತೆ. ಈ ನೀರು ಕುಡಿಯೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಜ್ಯೂಸ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಂಪೂರ್ಣವಾಗಿ ಮಂದಾಗುತ್ತೆ. ಇದು ನೀವು ತಿನ್ನಂಥ ಆಹಾರ ಜೀರ್ಣ ಆಗೋಕ್ಕೆ ಬಿಡೋದಿಲ್ಲ. ನೀವು ನೀರು ಕುಡಿಬೇಕು ಅಂದರೆ ಊಟ ಆದಮೇಲೆ 1 ಗಂಟೆ ಆದಮೇಲೆ ನೀರು ಕುಡೀರಿ, ಇಲ್ಲ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಹಿಂದೆ ನೀರು ಕುಡೀರಿ. ಇದು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಮತ್ತು ತುಂಬ ಜನಕ್ಕೆ ಊಟ ಆದಮೇಲೆ ಹಣ್ಣು ತಿನ್ನೋವಂಥ ಅಭ್ಯಾಸ ಇರುತ್ತೆ. ಈ ಹಣ್ಣು ತಿನ್ನೋದ್ರಿಂದ ನಿಮಗೆ ಅಜೀರ್ಣ ಆಗುತ್ತೆ. ನೀವು ಹಣ್ಣು ತಿನ್ನೋದಾದರೆ 2 ಮೀಲ್ಗಳ ಮಧ್ಯೆ ಹಣ್ಣು ತಿನ್ನಿ. ಎಷ್ಟೋ ಜನಕ್ಕೆ ರಾತ್ರಿ ಲೇಟಾಗಿ ಊಟ ಮಾಡುವಂಥ ಅಭ್ಯಾಸ ಇರುತ್ತೆ. ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದ ನಿಮಗೆ ಡೈಜೆಷನ್ ಆಗೋಲ್ಲ. ಏಕೆಂದರೆ ರಾತ್ರಿ ಸ್ಲೀಪಿಂಗ್ ಹಾರ್ಮೋನ್ ಮೆಲಟೋನಿನ್ ಅನ್ನೋದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅವಾಗ ಯಾವುದೇ ರೀತಿ ಡೈಜೆಸ್ಟಿವ್ ಜ್ಯೂಸ್ಗಳು ಆ್ಯಕ್ಟಿವ್ ಆಗಿರಲ್ಲ. ಈ ಟೈಮಲ್ಲಿ ನೀವು ಊಟ ಮಾಡೋದ್ರಿಂದ ನಿಮಗೆ ಇಂಡೈಜೆಷನ್ ಆಗ್ತಾ ಹೋಗುತ್ತೆ. ಈ ಎಲ್ಲ ತಪ್ಪುಗಳನ್ನು ನೀವು ಸರಿ ಮಾಡ್ಕೊತ ಬನ್ನಿ. ನಿಮ್ಮ ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ ಮತ್ತು ತಿಂದಂಥ ಆಹಾರ ಜೀರ್ಣ ಆಗುತ್ತೆ ಮತ್ತು ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಿಮಗೆ ಬಾಡಿಗೆ ಚೆನ್ನಾಗಿ ಸಪ್ಲೈ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.